ಮಾಡ್ಬೇಕಂತ ಮಾಡ್ಲಕತ್ತಿಲ್ಲ ಒಂದ ಮಾತು ತಿಳ್ಕೊ ಬಾಳ ಹೇಳಂಗಿಲ್ಲ ನನಗ ಹೇಳ್ರಿ ಅವ್ರವ್ರ ಚಟಕ ಎದ್ದವ್ರು ಬಡ್ದಾಡ್ಕೊಡ್ದ ನಿನ್ನಂತ ಘಟ ಹೊರಗೆ ಬರ್ಲಾತೀವಿ ಇಷ್ಟ ಇಂಥವ್ ಬಿಡ ಹಂತಿ ಪೀಳಿಗೆ ಅಂತವ್ ಹಂತಿ ಪೀಳಿಗೆ ಅಂತ ಹೊಡ ಬುದು 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 ಬಂದವಪ್ಪ ಅದಕ್ಕೆ ತಮ್ಮ ಭೂಮಿ ತಲೆ ಮೇಲೆ ಅವ್ರವ್ರಿಗೆ ಬೇಕಾಗಿ ಅವ್ರವ್ರು ಮಾಡ್ಕೊಳಕತ್ತೇಳ ಹೌದು ಇದು ಪಗಾರ ಪಿಗಾರ ಪಾನಿ ಬಿಡುದನ ಇಲ್ಲ ಅದಕ್ಕೆ ಈಗೇನು ಹೇಳಕತ್ತೇನ್ರಿ ಏನ್ ಹೇಳ್ತಾರ್ರಿ ಎಲ್ಲ ನನ್ನಿಂದ ಆಗೈತಿ ನಾನೇ ಬಹಳ ದೊಡ್ಡವ ಅದಕ್ಕೆ ಇನ್ನೊಂದ್ ಸುದ್ದಿ ಹೇಳೇರಿ ಮತ್ರಿ ಒಳಗ ಹನುಮಪ್ಪನ ಸುದ್ದಿ ಹೇಳ್ದಿಲ್ಲ ಹನುಮಪ್ಪ ಬಹಳ ದೊಡ್ಡವ ಅದಾನ ಬಹಳ ದೊಡ್ಡವನ ಹೆಚ್ಚಿನವ ಅದಾನವ ಅಂತ ಹೇಳತ್ತಿ ಹೇಳಲ್ರಿ ಹನುಮಪ್ಪ ಹೆಚ್ಚಿನವದತ್ತಿಯ ಹೌದು ತಗೋ ನಿಮ್ ಹನುಮಪ್ಪನ ಲಿಸ್ಟ್ ತಗೋ ಏದೋ ಹೊಲದ ಹನುಮ ದೇವರ ದೊಡ್ಡವಂತ ತಮ್ಮ ಹನುಮ ದೇವರ ಸುದ್ದಿ ತಗದ ತಿಳಿಸುವೆ ನಿನಗ ಏನು ಹನುಮ ದೇವರ ಹುಟ್ಟಿದ್ದಿಲ್ಲೋ ಭೂಮಿ ತಳಿಮ್ಯಾಗ ತಾಯಿ ಅಂಜನಾ ದೇವಿ ಹೊಟ್ಟಿ ಒಳಗ ಎದ್ದು ಅವಾಗ ಕರೆದ ಹೇಳ ಏನಂತವ ತಾಯಿ ಎಲ್ಲರಿಗತ್ಲೆ ಬತ್ಲೆ ಬರಾವ ಅಲ್ಲ ಒಂದ ಚೋಟಿ ಅರಿಬಿ ನುಂಗ ಯವ್ವ ನಿನ್ನ ಹೊಟ್ಯಾಗ ನನ್ನ ತಾಯಿ ಅಂಜನಾ ದೇವಿ ಚೋಟಿ ಅರಿಬಿ ನುಂಗಿ ಏನಾಯ್ತ್ರಿ ಅದನ್ನ ಕೈಪ ಮಾಡಿ ಕಟ್ಕೊಂಡ ಹೊರಗ ಬಾಂದಾನ ಆಗ ನಿಮ್ಮ ಅಪ್ಪ ಎಲ್ಲಿ ಹೋಗಿದ ತಮ್ಮ ಕಬ್ಬ ಕಡಿಲಾಗ ಒಂದ ಗೇನ ಅರಿಬಿ ನುಂಗೋದಿತ್ತ ಅವನ ಹೊಟ್ಯಾಗ ಮದರಿ ಬಸಣ್ಣ ಹೊಟ್ಯಾಗ ತೀರ್ಸಾನತ್ರಿ ಗಂಡ ಹಾಡವ ಹೇಳ್ತಾನ್ರಿ 12 ವರ್ಷದಾಗ ನಿಮ್ಮ ತಾಯಿ ಉಪಕಾರ ತೀರ್ಸೇನೆ ಅಂತ ಹೇಳ್ತಾನ ಹೇಳ್ತಾನ್ರಿ ನೋಡ್ರಿ ನನ್ನ ಉಪಕಾರ ನೀ ಏನ ತೀರಿಸ್ತೀವೋ ತಮ್ಮ ಹಾಗಿಲ್ಲ ಹೊಟ್ಟೆಯಾಗಿದ್ದಾಗ ಎಲ್ಲಾರು ಹೊರಗ ಬಂದ ಬಳಕ ಅರಿಪಿ ತೊಟ್ಟಾರ ಹೊಟ್ಟೆಯಾಗಿದ್ದಾಗ ಹನುಮಪ್ಪ ಹೋದ್ರೆ ಹೇಳ್ತಿದ್ಯವ ಎಲ್ಲಾರ್ಗತ್ಲೆ ನಾನು ದಿಗಂಬರಾಗಿ ಬರಾಮಲ್ಲ ಬರೇ ಒಂದ ಚೋಟಿ ಅರಿಬಿ ನುಂಗ ನಿನ್ನ ಹೊಟ್ಟೆಯಾಗ ಕೈಪ್ ಮಾಡಿ ಕಟ್ಕೊಂಡು ಬರ್ತಾನ ಜಗತ್ತಿನೊಳಗಂದ ಹನುಮಪ್ಪ ತಾಯಿಗೆ ಮಾತಾಡ್ಯಾನ ತಾಯಿನ ಕೂತ ಒದ್ರೇನ ಕರೆ ನಿಮ್ಮ ಅಪ್ಪ ನಾವು ಒದ್ರಿಲ್ಲ ಒಳಗ ಯಾಕೆ ಒದ್ರಿಲ್ಲ ಯಾಕ್ರಿ ಅಪ್ಪನ ಕೈಯಾಗ ಏನೂ ಇಲ್ಲ ಅಂಟ್ಲಿ ಅವು ಏನ್ರಿ ಕೇಳ್ಕೊಂಡ್ರೆ ಸಿಗತೈತಿ ಅಂತ ಅವನ ಒದ್ರ್ಯಾನ ಏನ್ ಸಿಗುದ ಅವನ ಕೈಯಾಗ ಸೋಮ ನಮ್ಮ ಅವು ಒಂದು ಚೋಟಿ ಅರಿಬಿ ನುಂಗಳು ಕೈಪ್ ಮಾಡಿ ಕಟ್ಕೊಂಡು ಹೊರಗೆ ಬಂದಿ ಅಪ್ಪ ದೊಡ್ಡವ ಅವು ಕಮ್ಮಿ ಅಂತ ಹೇಳ್ತಿ ನಿಮ್ಮ ಅಪ್ಪ ದೊಡ್ಡವಿದ್ರ ಒಂದು ಮಳ ಅರಿಬಿ ನುಂಗಬೇಕಾಗಿತ್ತು ಬಸಣ್ಣ ಒಳಗ ಮಳ ಬೇಡ ಒಂದು ನಾ ಬಟ್ಟೆ ಬಿರಿ ಆಂಬುಲೆನ್ಸ್ ಗಾಡಿ ಕರೆಸ್ಬೇಕಾಗ್ತಿತ್ತು ಮನಿಗೆ ಪಾವ್ 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 ಜಾವ್ 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 ಹೋಗ್ತಿತ್ತು ಸತ್ಯರಾಮ ಹರಿ ಹರಿ ಸತ್ಯರಾಮ ಹರಿ ಹರಿ ಏನ್ ಹರಿ ಅದೇ ಅದೇ ಏನ್ ಹೆಂಗ ಹ್ಞೂ ಅದಂತ ಮತ್ತ ಅದಕ್ಕೆ ತಮ್ಮ ಹಿಂಗ ಆತಿತ್ತ ಏನೋ ಮತ್ತೊಂದು ಮಾತು ಹೇಳತ್ತೀರ ಏನಂತವ ಒಳಗೊಂದು ಸುದ್ದಿ ತಂದಾರ ನೋಡ್ರಿ ಮತ್ತೇನವ ಕೊಲ್ಲಾಪುರ ಮಹಾಲಕ್ಷ್ಮಿ ಗಂಡ ಚಾಡಿ ಚಿಪ್ಪಾಟ್ಯಾರ ಗಂಡ ಆದಿ ಗಂಡ ಅನಾದಿ ಗಂಡ ಹಿಂಗೆಲ್ಲ ನಮ್ಮ ಅಪ್ಪ ನಿಮ್ಮ ಕೊಲ್ಲಾಪುರ ಮಹಾಲಕ್ಷ್ಮಿ ಗಂಡ ಅನಸ್ಕೊಂಡು ಬಿಟ್ಟಾನು ಅಂದ್ರ ನಮ್ಮ ಅಪ್ಪ ಬಾಳ ದೊಡ್ಡವ ಯಾರ ಕೊಲ್ಲಾಪುರ ಮಹಾಲಕ್ಷ್ಮಿ ಗಂಡ ಚಾಡಿ ಚಿಪ್ಪಾಟ್ಯಾರ ಗಂಡ ಯಾರಿಗ್ ಕರಿತಾರು ಬಬಲಾದಿ ಸದಾಶಿವ ಮುತ್ಯ ಕರಿತಾರ ಅಂದ್ರ ಏನು ನಿಮ್ಮ ಅವುಗಳಿಗೆಲ್ಲ ನಮ್ಮ ಅಪ್ಪ ಗಂಡ ಅನಸ್ಕೊಂಡಾನ ಸದಾಶಿವ ಮುತ್ಯ ದೊಡ್ಡವ ಅಂತ ಹೇಳ್ತಾನ್ರಿ ಹಂಗೇನಿಲ್ರಿ ಬಸವಣ್ಣ ಅದ್ರ ಮರ ನಿಮಗ ಏನ ತಿಳಿದಿಲ್ಲ ನೀ ಎಲ್ಲದಕ್ಕೂ ಗಂಡಾಗಿ ಕರೆ ನಿನಗ ಇರ್ಲಾಕ ಟಿಕಾನ ಮಾಡಿ ಕೊಟ್ಟಕ್ಕಿನ ತಾಯಿ ಹೌದು ನೀ ಎಲ್ಲಿದ್ಯೋ ನನ್ನ ತಂಗಳ ತುಕುಡಿ ಎಲ್ಲಿದ್ಯೋ ಇರ್ಲಾಕ ನಿನಗೆ ಯಾರು ಮನಿ ಕರೆಸುವಂತ ಅನ್ನ ನೀಡುವರಾಗಿದ್ದ ಹೇಳ್ತಾನೆ ಕೇಳ ಸದಾಶಿವ ಮುತ್ಯ ಆದಿ ಗಂಡನ ಸುದ್ದಿ ಏದೋ ಅಲ್ಲದ ಸದಾಶಿವ ಮುತ್ಯನ ಸುದ್ದಿ ಇವ ಎರಡು ಯಾಕೋ ಮೈಕ ಸೌಂಡ ಕಮ್ಮಿ ಆದ ಈಗ ಸ್ವಲ್ಪ ಮೈಕ ಸೌಂಡ ಜಾಸ್ತಿ ಇಡೋ ಎಣ್ಣ ಎನಮ್ಯಾಗ ಏನ
ಹೋಗಬೇಕು. ಅದಕ್ಕ ಮೈಕ ಸಿಸ್ಟಮ್ ಚಂದ ಇಡ್ರಿ ನೀವ ಇದು ಗಪ್ಪ ಆದ್ರ ನಮ್ಮ ಸೂರ ಹೋಗ್ತಾವ್ರು ಈಗ ಆಗಿಯಾಗ ತಾಯಿಯಾಗ. ಪ್ರಥಮದೊಳಗ ಬಬಲಾದಿ ಊರ ಒಳಗ ಕೇಳೋ ಏನೈತ್ರಿ? ಸದಾ ಶಿವ ಮುತ್ಯನ ಕೆತ್ತ ಮೊದಲು ಬಿದ್ದು ಆವಾಗ ಅವನೇ ಸಾರವಾಡ ಚಿಕ್ಕೈ ಮುತ್ಯ ಎದ್ದ ಆವಾಗ ಮಠ ಕಟ್ಟಬೇಕಂತ ವಿಚಾರ ಮಾಡಿದ ತನ್ನ ಮನದಾಗ ಚಿಕ್ಕಯ್ಯ ತನ್ನ ಮನದಾಗ ಏ ಮೂರ ಮಂದಿಗೆಲ್ಲ ತಮ್ಮ ತಿರುಗಡಿ ಜಾಗ ಕೇಳ ಮಠ ಕಟ್ಟಬೇಕಂತ ಜಾಗ ಇಸದ ಕೊಡಬೇಕು. ಆಗ ಯಾರು ಜಾಗ ಕೊಡ್ಲಿಲ್ಲಪ್ಪ ಚಿಕ್ಕೈ ಮುತ್ಯಾಗ. ಯಾರು ಜಾಗ ಕೊಡ್ಲಾರಕ್ಕಾಗಿ ಚಿಕ್ಕೈ ಮುತ್ಯ ವಿಚಾರ ಏನ್ ಮಾಡ್ತಾರೆ? ಯಾರ ಕಡೆ ಹೋದ್ರ ನನಗ ಜಾಗ ಸಿಗ್ತದ ಈಗ ಅವಂಗ ಆದಿಶಕ್ತಿಯ ನೆನಪಿಗೆ ಬಂದಳ ಚಿಕ್ಕೈ ಮುತ್ಯಾಗ. ತಮ್ಮ ಓಡಿ ಹೋಗಿ ನಿತ್ತಾನಪ್ಪ ಸೀತೆ ಮನಿಯಾಗ ಕೇಳಿ ಸೀತೆ ಮನಿಯಾಗ. ಏ ಸೀತೆ ಮನಿ ಒಳಗ ತಮ್ಮ ಏಳ ಬಾಗಿಲ ಹಚ್ಚಿ ಕಾಡಿ ಯಾರಿದ್ರವ? ನಮ್ಮ ಚಂದ್ರ ತಾಯಿ ಮೆಟ್ಟ ಎತ್ತ ಸೀತೆ ಮನೆಯಾಗ ಅಕ್ಕಿ ಕಾಲಿಗೆ ಬಿದ್ದ ಚಿಕ್ಕೈ ಮುತ್ಯ ಕೇಳಾನ ಮಠ ನಾನು ಕಟ್ಟಬೇಕತ್ತನ ಯಾರು ಜಾಗ ಕೂಡ ಹೌದು. ನಿನ್ನ ನಂಬಿ ಬಂದನಿ ಜಾಗ ಇಸದ ಕೊಡಬೇಕ. ಆಗ ಚಂದ್ರ ತಾಯಿ ಹೊಳ್ಳಿ ಹೇಳ್ತಾಳ ಚಿಕ್ಕೈ ಮುತ್ಯಾಗ. ಇದೇನ ದೊಡ್ಡ ದಗದ ಮುಂದ ನಡೆಯೋ ಬರ್ತೀನಿ ಈಗ ನಾನು ಬರ್ತೀನಿ ಈಗ. ಏ ಚಿಕ್ಕೈ ಮುತ್ಯ ಇನ್ನ ಹೋಗಿ ಬಬಲಾದಿ ಊರಿಗೆ ಹೋಗಿದ್ದೆ. ಏನ್ ಮಾಡಿದ್ರಿ? ಇವನಿಗೆ ಮೊದಲ ಹೋಗಿ ಹೊಕ್ಕೇಳಪ್ಪ ಬಬಲಾದಿ ಊರಾಗ ಏಳು ಹೆಡಿ ಸರ್ಪದ ರೂಪ ತಾಳೆ ನೆಟ್ಟು ಏನ್ ಹೇಳ್ತಾರ ತಮ್ಮ? ಯಾವ ಚಿಕ್ಕೈ ಮುತ್ಯ ಸ್ವತಃ ವಿಚಾರ ಮಾಡಿದ ಬಳಕ ಹೌದು. ಊರೆಲ್ಲ ತಿರುಗಾಡಿ ಕೇಳಿದ್ರು ಒಂದು ಚೋಟಿ ಜಾಗ ಕೊಡ್ಲಿಲ್ಲ ಇವಂಗ. ಕೊಡ್ಲಿಲ್ಲ. ಅವಾಗ ಎಲ್ಲಾ ಕಡೆ ತಿರುಗಿದ ಲಾಸ್ಟ್ ನೆನಪು ಬಂದಳು ಯಾರ? ಯಾರಿಗೆ? ಆದಿಶಕ್ತಿ ದುಷ್ಟರ ಸಂಹಾರ ಮಾಡ್ಲಕ್ಕ ಈ ಕಲಿಯುಗದೊಳಗ ಅವತಾರ ತಾಳಿ ನಿತ್ತಾಳ. ದುಷ್ಟರ ಸಂಹಾರ ಮಾಡಕ ದುರ್ಗಿ ಅವತಾರ ತಾಳಿದಕಿನೇ ಯಾರು? ಚಂದ್ರಗಿರಿ ಚಂದ್ರಮ್ಮ. ಚಂದ್ರಮ್ಮ ತಾಯಿ. ಆಕೆಗೆ ಹೋಗಿ ಕೇಳ್ತಾನೆ ಯವ್ವ ಏನಂತವ? ನಿನ್ನ ನಂಬಿ ಬಂದವನಿ ಆಯ್ಕೋ ತಾಯಿ ಹುಡ್ಯಾಗ ಏನಂತ ಹೇಳಿ ಏನಂತವ? ನನಗ ಮಠ ಕಟ್ಬೇಕನ್ನುವಂಗ ಇಚ್ಛೆ ಆಗೈತಿ, ಯಾರು ಜಾಗ ಕೊಡುವಲ್ರು. ಕೊಡಲಾಗ್ಯಾರ ತಾಯಿ ನನಗ. ನಿನ್ನ ನಂಬಿ ಬಂದ ನನಗ ಜಾಗ ಇಸದು ಕೊಡುವ ಅಂದ. ಹೌದು. ಅದಕ್ಕ ಏನಾಗ್ತದವ? ಮನಿ ತಕ ಬಂದತಿ ಕೇಳಕಂದ್ರ ಕುಡ್ಲಾರ್ದ ಹಂಗ ಕಳಿಸ್ತಾಳಕ್ಕೆ ಆದಿಶಕ್ತಿ ಅವತಾರ ಹೇಳ್ತಾಳ. ಬೇಡಿದಿ ಕೊಟ್ಟಳಲ್ಲ. ನೀ ಮುಂದ ನಡಿ ಚಿಕ್ಕಯ್ಯ ಅಂದಳಕ್ಕೆ. ಬರ್ತೀನ ಹಿಂದ. ನೀ ಮುಂದ ನಡಿ. ಅದ ನಿನಕ್ಕೆ ಮೊದಲು ಬಂದು ಬಬಲಾದಿ ಊರಾಗ ಹೊಕ್ಕ ನಿನಗ ಮಠ ಕಟ್ಲಕ್ ಜಾಗ ಫಿಕ್ಸ್ ಮಾಡಿ ಇಟ್ಟು ಬಂದಿರ್ತಾನ ಅಂದಳ. ಬಂದಿರ್ತೀನಿ ಅಂತ ತಾಯಿ. ಇನ್ನ ಚಿಕ್ಕಯ್ಯ ಮುತ್ಯ ಹೊಳಿ ದಾಟಿ ಬಬಲಾದಿ ಊರಾಗ ಹೊಕ್ಕಿದ್ದಿಲ್ಲ, ಹೋಗಿದ್ದಿಲ್ಲ. ಏಳ ಹೆಡಿ ಸರ್ಪದ ರೂಪ ತಾಳಿ ಚಂದ್ರವ್ ತಾಯಿ ಬಬಲಾದಿ ಊರಾಗ ಹೊಕ್ಕ ಪ್ರತಿಯೊಂದು ಮನಿ ಒಳಗ ಹೋಗಿ ಹೆಂಗ್ರಿ ಅಂಜಿಕೆ ಹಾಕಿ ಹೊರಗೆ ಬರ್ಲಾತ. ಹೌದು, ಶರ್ಪಿನ ರೂಪ ತಾಳಿ ಆಡಿ ಬರ್ತಿದ್ಲು. ಊರ ಮಂದಿ ಎಲ್ಲ ಅಂದ್ರು ಚಿಕ್ಕೈಗೆ ಬಹುಶಃ ಜಾಗ ಕೊಡ್ಲಾರ್ದಕ್ಕಾಗಿ ಇದನ್ನ ಕೀಳೆ ವಿಷಯನಪ್ಪ ಅಂತ ಹೇಳಿ ಅವಂದಿ ಅದ ಊರ ಮಂದಿ ಎಲ್ಲ ಓಡಿ ಬಂದ ಚಿಕ್ಕೈ ಮುತ್ಯಾಗ ಕೈ ಮುಗಿದು ಕೇಳ್ತಾರ. ಏನಂತವ? ಎಲ್ಲಿ ಜಾಗ ಕೇಳ್ತಿ ಕೇಳಪ್ಪ, ಕೇಳಿದಲ್ಲಿ ಜಾಗ ಕೊಡ್ತೀವಿ, ಖರೆ ಇದನ್ನ ಮೊದಲು ಸರ್ಪ ಊರಂದ್ ಹೊರಗ. ಹೌದು, ಊರ್ ಹೊರಗೆ ಹಾಕು.
ಅಂದಾಗ ಅವಾಗ ಅಂದಿವ್ ಚಿಕ್ಕೈ ಮುತ್ಯ ಏನಂತನವ ಚಂದ್ರವ್ ತಾಯಿನ ಕಾರದ ಹೇಳ್ತಾನ ಯವ್ವ ನೀ ಬಂದಿರೋದಗದ ಮುಗಿತು ಯಾಕ ಜಾಗ ಬೇಕಾಗಿತ್ತು ಬಾಂದಿ ಜಾಗ ಇಸದು ಕೊಟ್ಟಿದಿ ಇನ್ನು ನೀ ಹೋಗಂದ ನೋಡು ಹೊಳ್ಳಿ ಹೋಗಂತಾನ ಚಿಕ್ಕ ವಿದ್ಯಾ ಅವಾಗ ಅಂದಳ ಚಂದ್ರವ್ ತಾಯಿ ಏನಂತಳವ ತಾಯಿ ಯಾಕೋ ಮಗನ ಅಂದಳ ನೀ ಬಾ ಅಂದಾಗ ಬರ್ಲಾಕ ನೀ ಹೋಗ ಅಂದಾಗ ಹೋಗ್ಲಾಕೆ ನಿನ್ನ ಮನಿ ಹಾಳು ಮಾಡಿ ನನ್ನ ಹೌದು ಬಾ ಅಂದದಿ ಬಂದನಿ ಜಾಗ ಬೇಕಂದಿ ಇಸದು ಕೊಟ್ಟನಿ ಆದ್ರ ಹಂಗ ಹೋಗಕ್ಕೆ ಅಲ್ಲ ಹೆಂಗವ ನಿನಗ ಹೆಂಗ ಜಾಗ ಇಸದು ಕೊಟ್ಟನಿಲ್ಲ ಹಂಗ ಜಾಗ ಇಸದು ಕೊಟ್ಟನಿ ಅನ್ನುವಂಗ ನನಗೊಂದು ಕೂನ ಕೊಟ್ಟಿ ನಾ ಹೋಗ್ತಾನ ಇಲ್ಲ ಅಂದ್ರೆ ನಿನ್ನ ನುಂಗುತ್ತಾನ ಅಂತ ಹೇಳಿ ಬೆನ್ ಹತ್ಯಾಳಲ್ಲಿ ಚಿಕ್ಕೈ ಮುತ್ಯಾಗ ಸ್ವತಃ ಚಿಕ್ಕೈ ಮುತ್ಯ ಒಂದು ಮಾತು ಹೇಳ್ಯಾನ ಏನಂತವ ನನ್ನ ನುಂಗಕ್ಕೆ ಕರೆ ಯವ್ವ ನನಗ ಬರೇ 3 ಗಳಿಗೆ ಟೈಮ್ ಕೊಡು ಯಾಕ ಹೆಂಗ ಮುಂದಿನ ಮುಂಡಿಗೆ ಬರೆದಿಡಾವದ ಅಂದ ಹೌದು ಹೆಂಗವ 3 ಗಳಿಗೆ ಟೈಮ್ ಕೊಡು ಯಾಕೆಂದ್ರೆ ಸಾಯುಕಿತ್ತ ಮೊದಲ ಜಡ್ಜ್ ಅಂತ ಜಡ್ಜ್ ಸಹಿತ ಪರವಾನಗಿ ಕೊಡ್ತಾರ ಹೌದು ಕೊಡ್ತದಲ್ರಿ ಇಚ್ಛೆ ಆಗಿತ್ತಂದ್ರ ತಗೊಂಬಗನ 3 ಗಳಿಗೆ ಏನ್ ಮಾಡ್ಕೋತಿ ಮಾಡ್ಕೊ ಅಂದಾಳಕಿನು 3 ಗಳಿಗೆ ಎಕ್ಕಿ ಗಿಡ ತಪ್ಪಲ ಮೇಲೆ ಮುಂದಿನ ಮುಂಡಿಗೆ ಬರೆದಿಟ್ಟ ಬರ್ದಾನ ಖರೆ ಆದ್ರ ಹೇಳ್ರಿ ಹಿಂದ ನುಂಗ್ಲಕ್ಕ ಬೇನ್ ಹತ್ತಿಳಲ್ಲ ತಾಯಿ ಹತ್ತಾಳ ಇನ್ನು ನನ್ನ ನುಂಗತಾಳ ಬಾ ಅಂತೇಳಿ ಓಡ್ಲಕ್ಕ ಅಡಿವಾಗ ಓಡಿದ ತಮ್ಮ ಎಲ್ಲಿ ತಕ್ಕ ಓಡ್ತಾನೋ ಅಡಗಲಕ್ಕ ಜಾಗ ಸಿಗಲಿಲ್ಲ 3 ಸೀಮೆಯಾಗ ಹೋಗಿ ನಿತ್ತ ಯಾವ್ಯಾವ ಊರ್ರಿ 3 ಸೀಮೆ ಒಂದ ಕಾಕಂಡಿಕಿ ಒಂದ ಬಬಲೇಶ್ವರ ಒಂದ ಸಾರವಾಡ ಸತ್ತ 3 ಸೀಮೆಯಾಗ ಚಿಕ್ಕೈ ಮುತ್ಯನ ಪಾದಗಟ್ಟಿ ಐತಿ ಈಗ ಸದ್ಯ ನೋಡಾಗ ಸಿಗ್ತವೆ ಹೋಗಿ ಅಲ್ಲಿ ಹೋಗಿ ನಿತ್ತ ಅವಾಗ ತಾಳ ಇನ್ನೆಲ್ಲಿ ಓಡ್ತೀಯೋ ಮಗನ ಎಲ್ಲಿ ಹೋತಿ ನೀ ಮಣ್ಣಾಗ ಹೋದ್ರು ನಿನ್ನ ಬಿಡಂಗಿಲ್ಲ ಅವತಾರ ಅವಾಗ ಇನ್ನು ನಾನು ನುಂಗುತ್ತಾಳ ಬಾ ಅಂತೇಳಿ 3 ಸೀಮೆಯಾಗ ನೆಲದಾಗ ಇಳಿಲಕತ್ತ ಭೂಮಿಯಾಗ ಅವಾಗ ನೆಲದಾಗ ಇಳಿಲಕತ್ತ ಅವಾಗ ನಿಂದ್ರು ಚಿಕ್ಕಯ್ಯ ಮಣ್ಣು ಪಾಲಾಗತಿ ಅಂತ ಹೇಳಿ ಹೋಗಬೇಡ ಓಡಿ ಹೋಗಿ ಹಿಡಿಗುಡದ ತಮ್ಮ ಏನಾತವ ಶರೀರ ಮಣ್ಣಾಗ ಹೋತು ಜುಟ್ಟು ಕಿತ್ತಿ ಕೈಯಾಗ ಬಂದು ಇನ್ನೂ ತನಾನು ಎಲ್ಲಾ ದೇವರಿಗೆ ಜುಟ್ಟು ಇದ್ದದ ಕಾಯಿ ಹೋದ್ರ ಬಬಲಾದಿಗೆ ಮಾತ್ರ ಬೋಳಗಾಯಿ ಹೇಳ್ತತಿ ಈ ಸದ್ಯ ಪ್ರತ್ಯಕ್ಷ ಹೋಗಿ ನೋಡು ಆ ಚಂದ್ರವ್ ತಾಯಿ ಕೈಯಾಗ ಅವನು ಆ ಚಿಕ್ಕೈ ಮುತ್ಯಾನ ಜುಟ್ಟು ಹೋಗ್ಯಾವ ಮತ್ತ ಈ ಮಸೀಬನಾಳ ಚಂದ್ರವನ ಕೈಯಾಗ ನಿಮ್ಮ 3 ಮಂದಿ ಗಿರ್ಗಿಲಾದಿತ್ತು ಒಳ್ಳೆ ಹುಷಾರಿ ಜುಟ್ಟು ಕಿತ್ತಿ ಬಿಡ್ರಿ ಹೋಗಿ ಬಿಡತಿ ತಮ್ಮ ಆದಿಶಕ್ತಿ ಅವತಾರ ಐತಿ ಯಾಕಂದ್ರ ತಿನ್ನೋದಲ್ಲ ಕಾಡಾವಲ್ಲ ಬೇಡಾವಲ್ಲ ಉಣಾವಲ್ಲ ತಿನ್ನಾವಲ್ಲ ಪ್ರಥಮದೊಳಗ ಒಟ್ಟ ಉಣಾವಲ್ಲ ತಿನ್ನಾವಲ್ಲ ಅಂತ ಹೇಳ್ತಾರ ಎದ್ರವನು ಅಲ್ಲವ ಉಣಾವಲ್ಲ ತಿನ್ನಾವಲ್ಲ ಅಂತ ಹೇಳ್ತಾನ ಮತ್ತೆ ಈ ಮನುಷ್ಯ ಸತ್ತ ಬಳಕ 3 ದಿವಸಿಗೆ ಹಕ್ಕಿಗೆ ಅನ್ನ ಇಡ್ತಾರ ಹೌದು 3 ಕೂಳ ತಿಟ್ಟು ಬರ್ತಾರಲ್ಲ 3 ಕೂಳತ್ ಹಕ್ಕಿಗೆ ಅನ್ನ ಕುಣಿ ಮೇಲೆ ಅದು ಏನಂತ ಇಡ್ತಾರ ಏನಂತವ ಅವ ಜೀವಂತಿದ್ದಾಗ ಏನೇನು ತಿತ್ತಿದಲ್ಲ ಅದನ್ನ ಎಲ್ಲಾ ಪದಾರ್ಥ ಅಡಿಗೆ ಮಾಡಿ ಓದಿಡ್ತಾರ ಎಲ್ಲ ಒಯ್ದಿಡ್ತಾರ ಯಾಕ ಹೆಂಗ ಸತ್ತವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಮತ್ತ ಜೀವ ತಿತ್ತೈತೆ ಇಡ್ತಾರೋ ಏನು ತಿನ್ನಂಗಿಲ್ಲ ತಿಡ್ತಾರೋ ಹಂಗಂಗವ ಇದು ಸತ್ತ ಬಳಕೆ ಇಡ್ತಾರ ಏನ ಇನ್ನೊಂದಾಗ ಮಾಡ್ತಾರಿ ಮತ್ತೇನವ ತಮ್ಮ ಹೇಳಿ ಹಿರಿಯರು ಮಾಳಾತ ಮಾಡ್ತಾರ ನೋಡ್ರಿ ವರ್ಷಕ್ಕೊಮ್ಮೆ ಹಿರಿಯರು ಮಾಳ ಮಾಡ್ತಾರಲ್ರಿ ಹೆಂಗವ ಹಿರಿಯರು ಮಾಳ ಮಾಡ್ಬೇಕಾದ್ರ ಒಂದು ಚರಿಗೆ ನೀರು ತುಂಬಿಟ್ಟು ಮನಿ ಒಳಗ ಅಡಿಗೆ ಮಾಡಿ ಮನಿ ಕುಂಬಿ ಮೇಲೆ ಇಡ್ತಾರ ಆ ಸತ್ತವ್ರು ಬಂದು ತಿತ್ತಾರ ಮ್ಯಾಲ ಇಲ್ಲ ನಾ ಏನಂತ ಹೇಳಿ ನೋಡಿ ಮಾಳ ಮಾಡ್ತಾರ ಅದನ್ನ ಯಾರು ತಿತ್ತಾರ ಬಂದು ಜೀವ ತಿತ್ತೈತೆ ತಿರ್ತಾರ ತಿನ್ನಂಗಿಲ್ಲ ತಿರ್ತಾರ ನಮ್ಮ ಬಸವಣ್ಣ ಕೇಳ್ಬೇಕಾಗೈತಿ ಕೇಳ್ರಿ ಮತ್ತ ಶುರುವಾತಿಗೆ ಒಂದು ಮಾತು ಕೇಳಿದ್ರಿ ಹೆಂಗ್ರಿ ತಿಂಡಿ ತೀರಿರ್ಬೇಕು ತಂಡಿ ಬಿಟ್ಟಿರ್ಬೇಕು ಹೋಗಾಗ 4 ರೂಪಾಯಿ ರೊಕ್ಕ ಆಗಿರ್ಬೇಕು 4 ರೂಪಾಯಿ ರೊಕ್ಕ ಆಗಿರ್ಬೇಕು ಏನೋ ತಿಂಡಿ ತೀರಿರ್ಬೇಕು ತಂಡಿ ಬಿಟ್ಟಿರ್ಬೇಕು ಹೋಗಾಗ 4 ರೂಪಾಯಿ ಆಗಿರ್ಬೇಕು ಇದು ಏನಾಗತೈತಿ ಅಂತ ಕೇಳ್ತಾರ ಹೇಳ್ರಿ ತಮ್ಮ ಎಲ್ಲ ಇದು ಒಂದು ಆಗತೈತಿ ತಿಂಡಿ ತೀರಿರ್ಬೇಕಂದ್ರೆ ಏನು ಈಗ ಕುರಿ ಮೈಯಾಗ ಕೂದಲು ಜಾಸ್ತಿ ಆಗಿರ್ತಾವ ಅಡಿವ್ಯಾಗ ಬಿಟ್ಕೊಂಡು ಹೋಗಿರ್ತಾರ ಆ ಅಡಿವ್ಯಾಗ ತಿರುಗಾಡಿ ಕುರಿ ಜೇಟಗಾಲ ಕೊಟ್ಟ ಜಾಲಿಕಾಯಿ ಮೇಯುವಾಗ ಒಟ್ಟೊಟ್ಟಿಗೆ ಮುಳ್ಳು ಹತ್ತಿರ್ತಾವ ಅದ್ರ ಮೈಗೆ ಆ ಕೂದಲಿಗೆ ಹತ್ತಿರದಾಗ ಆ ಕೂದಲೊಳಗ ಹತ್ತಿ ಬಳಕ ಅದಕ್ಕೆ ತಿಂಡಿ ಬಿಡ್ತೈತಿ ತಿಂಡಿ ಬಿಟ್ಟು ಬಳಕ ಏನ್ ಮಾಡ್ತಾರ ಸಣ್ಣ ಹಂಗೆ ಹತ್ರ ಕೂದಲ ಕಟ್ಟು ಮಾಡಿ ತೆಗಿತಾರ ಸಣ್ಣ ಹಂಗೆ ಕೂದಲ ಕಟ್ಟು ಮಾಡಿ ತೆಗದ್ರ ಅಂದ್ರೆ ಅಲ್ಲಿ ತಿಂಡಿ ತೀರ್ತ ತಂಡಿ ಬಿಟ್ಟಿರ್ಬೇಕ ಅದ ಕೂದಲ ತಗೊಂಡು ತಮ್ಮ ಕಂಬಳಿ ತಯಾರು ಮಾಡ್ತಾರೆ ತಂಡಿ ಹೊತ್ತಿದಾಗ ಅದನ್ನ ಹೊಚ್ಕೋತಾರ ಅಲ್ಲಿ
ತಂಡಿ ಬಿಡ್ತದ ತಂಡಿಲ್ಲ ಇನ್ನ ಹೋಗಾಗ 4 ರೂಪಾಯಿ ಆಗಿರ್ಬೇಕಂದ್ರಲ್ಲ ಆ ಏನ ಕಂಬಳಿ ಇರ್ತೈತಿ ನೋಡ ಅದೇ ಕಂಬಳಿ ಹೋದ ಪ್ಯಾಟ್ಯಾಗ ಹೋದ ಮಾರಿಪ ಅಂದ್ರ ಅದ 4 ರೂಪಾಯಿ ಕೈಗೆ ಬರ್ತೈತಿ ಈ ಮಾಸಾ ಜಾತ್ರೆಗ ತಿಂಡಿನೂ ತೀರ್ತು ತಂಡಿನೂ ಬಿಡ್ತು ರೊಕ್ಕನು ಆತು ಸವಾಲ್ ಜವಾಬನು ಕಡಿ ಏದೋ ಒಳಗ ದೇವರ ಒಟ್ಟ ಶಕ್ತಿ ಇಲ್ಲ ಅಂತ ಹೌದು ಹೇಳ್ತಾನ್ರಿ ತಮ್ಮ ದೇವರ ಸತ್ತದ ಕೇಳೋ ತಮ್ಮ ದ್ವಾಪಾರ ಯುಗದಾಗ ನಿಮ್ಮ ಕೃಷ್ಣ ಪರಮಾತ್ಮ ಸತ್ತಾನಪ್ಪ ತಾ ಮಾಡಿದ ಕರ್ಮ ಅಂತಂಗಾದ್ರು ಬೇಟೆಲೋ ಬೆಟ್ಟೆಲೋ ಆಗ ಒಂದಾನೊಂದು ಟೈಮ್ ಅದೊಳಗ ದ್ವಾಪಾರ ಯುಗ ಮುಗಿಯುವ ಏನಾಯ್ತು ಕೃಷ್ಣ ಪರಮಾತ್ಮ ಮನೆಗೆ ದಪ್ಪ ಗಿಡದ ಕಾಲ ಮಾಡಿ ಮನೆಗೆ ದಪ್ಪ ಗಿಡ ಮುಂಜಾನೆ ಎದ್ದ ಎಳಿ ಬಿಸಿಲ ಬಿತ್ತವನ ಅಂಗಲ ಏನಾಗ್ತದವ ತಮ್ಮ ಅಂಗಾಲದೊಳಗ ಪದ್ಮ ಒಂದ ಎತ್ತ ಕೃಷ್ಣಾಗ ಅದು ಚಿಗರಿ ಕಿವಿ ಹೊಳದಂಗ ಹೊಳಿಯ ತಿತ್ತು ಆವಾಗ ಅಲ್ಲಿ ಬ್ಯಾಟಿ ಆಡ್ಬೇಕಂತ ಒಬ್ಬ ಬಾಂಧ ಆಗುವಾಗ ಕೇಳಿ ಬಾಂಧ ಆಗುವಾಗ ಏ ಗಿಡದ ಮರಿಗೆ ನಿತ್ತ ನೋಡಿದ ಕೇಳಿ ಅವಂಗ ಖಂಡಿತ ನೋಡಿ ಏನ್ ಮಾಡ್ತಾನ ಬ್ಯಾಟಿ ಯಾವ್ದ ಚಿಗರಿ ಅಂತ ಬಾಣ ಹೂಡಿದ ತನ್ನ ಬಾಣ ಬಿಟ್ಟ ಹೋಗಿ ನಟ್ಟಿತ ಅಂಗಾಲ ಏನ ತಮ್ಮ ಯಾವ ಕೃಷ್ಣ ಪರಮಾತ್ಮಗೆ ಅಂದ್ರೆ ದೇವರಿಗೆ ಒಟ್ಟ ಸಾವಿಲ್ಲ ಜನನಿಲ್ಲ ಮರಣಿಲ್ಲ ಸಾವಿಲ್ಲ ಅಂತ ಹೇಳ್ತಾನ ದೇವರಿಗೆ ಜನನಿಲ್ಲ ಮರಣಿಲ್ಲ ಸಾವಿಲ್ಲ ಕೇಡಿಲ್ಲ ಗುಣವಲ್ಲ ತಿನ್ನವಲ್ಲ ಹಸು ಇಲ್ಲ ತ್ರಷ ಇಲ್ಲ ನಿದ್ದಿಲ್ಲ ನೀರೇಡಿಕಿಲ್ಲ ಪರಮಾತ್ಮಗತ್ ಹೇಳ್ತಿ ಅಂದ್ರೆ ಹೌದು ಬ್ಯಾಟಿ ಆಡುವಂತ ಬೇಡನ ಕೈಯಾಗ ಬಾಣ ಹೊಡೆಸ್ಕೊಂಡ ಸತ್ತಾನ ನಿನ್ನ ಕೃಷ್ಣ ಪರಮಾತ್ಮ ಹೌದು ಕೃಷ್ಣ ದೇವ ಸತ್ತಾನಲ್ರಿ ಯಾವಾಗವ ದ್ವಾಪಾರ ಯುಗದ ಅಂತ್ಯಕಾಲ ಬಂದ ಕೃಷ್ಣ ಪರಮಾತ್ಮ ಉದ್ದ ಕಾಲ ಮಾಡಿ ಮನೆಗಿದ್ದು ಒಂದು ಗಿಡದ ಬಡ್ಡೆ ಹೌದು ಗಿಡದ ಬಡ್ಡೆ ಮಾಡ್ಕೊಂಡನವ ಅವನ ಕಾಲಾಗ ಒಂದು ಪದ್ಮ ಹೊಳಿತಿತ್ತು ಹೆಂಗವ ಚಿಗುರಿ ಕಿವಿ ಹೊಳದಂಗ ಹೊಳಿತಿತ್ತು ತಳ ಹೊಳಿತಿತ್ತು ಮುಂಜಾನೆ ಎದ್ದು ಎಳಿ ಬಿಸಿಲು ಬಿದ್ದಿತ್ತು ಅಂಗಾಲ ಮ್ಯಾಗ ಅಂಗಾಲದಾಗ ಅವಾಗ ಇವ್ ಬ್ಯಾಟಿ ಆಡ್ಲಕ್ ಏನ ಬಂದಿದ್ದಲ್ಲ ಬಂದನಲ್ರಿ ತಿರುಗಾಡ್ಕೋತ ಬಂದು ಗಿಡದ ಮರಿಗೆ ನಿತ್ತು ನೋಡಿದ ಪಕ್ಕ ಬ್ಯಾಟಿ ಸಿಕ್ತಳು ನನ್ನ ಕೈಯಾಗ ಅಂದ ಖರಿಯದವ ಮಾತ ಬ್ಯಾಟಿ ಸಿಕ್ತ ತಿಳ್ಕೊಂಡ ಏನ್ ಮಾಡ್ಯಾನ ತನ್ನ ಕೈ ಒಳಗಿರುವಂತ ಬಿಲ್ಲ ಬಾಣ ಹೂಡಿ ಗಿಡದ ಮರಿಗೆ ನಿತ್ತ ಬಾಣ ಹೊಡೆದಾನವಾಗ ಆ ಬಾಣ ಹೋಗಿ ಕೃಷ್ಣನ ಅಂಗಾಲದೊಳಗೆ ನಟ್ಟಾಗ ಜಾಗಾದ ಮೇಲೆ ಕೃಷ್ಣ ಪರಮಾತ್ಮನ ಮರಣಾಗ್ಯದ ಖರಿಯದವ ಹೌದು ಮತ್ತ ದೇವರು ಒಟ್ಟ ಸತ್ತಿಲ್ಲ ಅಂತ ಹೇಳ್ತೀವಿ ಬ್ಯಾಟಿ ಆಡು ಬೇಡನ ಕೈಯಾಗ ಬಾಣ ಹೊಡೆಸ್ಕೊಂಡ ಸತ್ತಾನ ಅಂದ್ರೆ ದೇವರು ಸತ್ತೈತೆ ಇಲ್ಲ ಇಲ್ಲಿ ದ್ವಾಪಾರದಾಗ ಸತ್ತಾನ ಇವ್ ದ್ವಾಪಾರದಾಗ ಸತ್ತ ಇನ್ನು ಕಲಿಯುಗದಾಗ ಒಂದು ಸಾಯ್ತೈತಿ ತಮ್ಮ ಅದ ಯಾವದವ ವರ್ಷಕ್ಕೊಮ್ಮೆ ಬಡಿಸ್ಕೊಂಡು ಸಾಯ್ತೈತಿ ನೋಡಿದಿಲ್ಲ ಜೋಕುಮಾರ ಅವನು ದೊಡ್ಡ ದೇವ್ರಿ ಹನುಮಂತ ದೊಡ್ಡ ದೇವ್ರ ಹೆಚ್ಚಿನ ದೇವ್ರ ಒಬ್ಬೊಬ್ಬರು ರೈತರು ಒಂದ್ ಅಗದ ಮಾಡ್ತಾರ್ರಿ ಏನ್ ಮಾಡ್ತಾರವ ಜೋಕುಮಾರ ಬುಟ್ಟಿ ಹಾಕುತ್ತ ಬಂದಂದ್ರ ಮಳಿ ಮುಂದ ಆಗತೈತೆ ಇಲ್ಲ ಬುಟ್ಟಿ ಎತ್ತಿ ಕೇಳ್ತಾರ ದೇವ್ರ ದಾನ ತೇಳಿ ಬುಟ್ಟಿ ಎತ್ತಿ ಕೇಳ್ತಾರ ದೇವರ ಸಮಾನದಾನು ಬುಟ್ಟಿ ಎತ್ತಿ ಕೇಳೋ ಮಳಿ ಆಗತೈತೆ ಇಲ್ಲ ಬರೀ ಬುಟ್ಟಿ ಎತ್ತು ಕೂಡ ಗೊತ್ತಾಗತೈತಿ ವಾಜ್ಯ ಹಗರ ಕಂಡು ಹಿಡಿತಾರ ಅಂತ ದೇವ್ರ ಅಲ್ಲದ ಕೆಲಸ ಮಾಡಿಸ್ಕೊಂಡು ವರ್ಷಕ್ಕೊಮ್ಮೆ ಬಡಿಸ್ಕೊಂಡು ಸಾಯ್ತೈತಿ ಈ ಸದ್ಯ ಅವ ಬಾಣ ಹೊಡೆಸ್ಕೊಂಡು ಸತ್ತಾನ ಇವ ಹಂಗಿಲ್ಲ ಚಲೋ ಇವನ ಮೂಲ್ಯಾಂದ ಒಣಕಿ ತಗೊಂಡು ಹಣದ ಬಡದಾರ ಓಡಾಡಿಸಿ ಬಡದಾರ ಮತ್ತ ಯಾಕ ಅದಕ್ಕೆ ಹೇಳ್ಯಾರ ಮಾಡಿದ ಕರ್ಮ ಕೈಲೇ ಬಾಯಿಲೆ ಕಚ್ಚಿಲೆ ಮೊದಲು ಪಚ್ಚಿರು ಮಂದಿಗೆ ಬೋದ ಹೇಳು ಮಂದಿಗೆ ನೀ ಕಚ್ಚಿಲೆ ಡಿಲ್ಲ ಇದ್ದಿ ನಿನ್ನ ಹಣದ ಮನ ಕೊಡ್ತಾರ ನಿನ್ನ ಹೋದ ಅದಕ್ಕ ಇದು ಕಲಿಯುಗದಾಗ ಸತ್ತದ ದೇವರ ದೇವರ ಸತ್ತದ ಹೇಳಿ ನಿನಗೆ ಇನ್ನ ದೇವರು ಒಟ್ಟ ಉಣಂಗಿಲ್ಲ
ದೇವ್ರ ಒಟ್ಟ ಉಣಂಗಿಲ್ಲ ಉಂಡೇ ಇಲ್ಲ ಉಂಡೇ ಇಲ್ಲ ಉಣಾವಲ್ಲ ಅಲ್ಲ ಗಾಳಿಗೆ ಬಿಟ್ರ ಹಾರಾವಲ್ಲ ಬೆಂಕಿಯಾಗ ಹಾಕಿಲ್ಲ. ನೀರ್ನ್ಯಾಗ ಹೋಗಿದ್ರ ಮುಣಗಾವಲ್ಲ ಬೆಂಕಿಯಾಗ ಹೋಗಿದ್ರ ಸುಡಾವಲ್ಲ ಸುಡಾವ ದೇವ್ರಿಗೆ ಆಸೆ ಆಕಾಂಕ್ಷೆಗಳ ಇಲ್ಲ ಏನೂ ಇಲ್ಲ ದೇವರ ಒಟ್ಟ ಉಣಾವಲ್ಲ ಹೇಳ್ತಾರ್ರಿ ದೇವರು ಉಣಾವಲ್ಲತ್ ನೀ ಹೇಳ್ತಿ ಹೇಳ್ತಾರ್ರಿ ದೇವರು ಉಂಡನತ್ ನಾ ಹೇಳ್ತಾನೆ ಹೌದವ ಹೇಳ್ತಾನೆ ಕೇಳ ಹೇಳ್ರಿ ದೇವರ ಒಟ್ಟ ಉಂಡಿಲ್ಲ ಅಂತ ನನಗ ನೀನು ತಮ್ಮ ದೇವರ ಉಂಡದ ತಗದ ಕೊಡುವೆ ನಿನ್ನ ಕೈಯಾಗ ಬೇಡ ಕಣ್ಣಯ್ಯ ಅಂತ ಎದ್ದ ತಮ್ಮ ಕೇಳೋ ಆವಾಗ ದಿನ ಮಲ ಬಡದ ತಂದ ಇಡ್ತದ ಲಿಂಗದ ಎದುರೀಗ ಲಿಂಗದ ಎದುರೀಗ ಏ ಬೇಡ ಕಣ್ಣನ ಭಕ್ತಿಗೆ ಮೆಚ್ಚಿ ಪರಮಾತ್ಮ ಭಗವಾನ್ ತಮ್ಮ ಮಲದ ಮಾಂಸ ಉಂಡನಪ್ಪ ಅವನ ನಿಮ್ಮ ದೇವರ ಉಂಡ ತಗದ ತಿಳಿಸಿ ಹೇಳೇನು ಏದೋ ಹೊಲದ ದೇವರ ಒಟ್ಟ ಬೆಂಕಿ ಒಳಗ ಸುಡುವ ಬೆಂಕಿ ಒಳಗ ದೇವರ ಸುಡುದಿಲ್ಲ ಅಂತ ಹೇಳ್ತೀರಿ ವರ್ಷಕ್ಕೊಮ್ಮೆ ನಿಮ್ಮ ದೇವರ ಸಾಯ್ತದ ಬೆಂಕಿಯ ಒಳಗ ಏನ್ ಹೇಳ್ತಾರ ನೋಡ್ತಮ್ಮ ವರ್ಷಕ್ಕೊಮ್ಮೆ ಯಾರಿ ಬೆಂಕಿ ಒಳಗ ದೇವರ ಸುಡಂಗಿಲ್ಲ ಸಾಯಂಗಿಲ್ಲ ಅಂತ ಹೇಳ್ರವ್ರು ಹೇಳ್ತಾರಲ್ರಿ ವರ್ಷಕ್ಕೊಮ್ಮೆ ಬೆಂಕಿಯಾಗ ಸುಡ್ತೈತಿ ಯಾವ ದೇವ್ರಿ ಅದು ಮತ್ತ ಈ ಗಂಡ ಹಾಡವ್ರ ನೀರ್ಸ ಜಾತ್ರೆ ಯಾವ್ದು ಯಾವಾದ್ರಿ ಅಡಿದ ಶಂಕ ಡಬ್ಬಕ್ ಹೋಳಿ ಹುಣಿವಿ ವರ್ಷಿಗೊಮ್ಮ ಅದು ಒಂದೇ ದ್ವಾರ ಕಾಮದೇವನ ಬೆಂಕಿಯಾಗ ಹಾಕಿ ಸುಡ್ತಾರ ಡಬ್ಬ ಹಾಕಿ ಅದನ್ನು ಹಂಗ ತಮ್ಮ ಹೌದಾ ಸಿದ್ದರಾಮೇಶ್ವರ ಕಮಿಟಿ ಅಬ್ದುಲ್ ಯಾವ ನಮ್ಮ ಸಿದ್ದರಾಮೇಶ್ವರ ಪಂಚ ಕಮಿಟಿ ಹಿರಿಯರಾದಂತವ್ರು ಸಾಕಿ ನಮ್ಮ ಅಫ್ಜಲ್ಪುರ ಗ್ರಾಮದವರು ಎಷ್ಟು ತಮ್ಮ ಇವರಾದ್ರೆ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ 501 ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಮತ್ತು ಇಲ್ಲಿ ನಾನು ವರ್ಷಕ್ಕೊಮ್ಮೆ ಬೆಂಕಿಯಾಗ ಸಾಯ್ತಾನ ಮಾಂಸ ದೇವ್ರ ಉಂಡಿಲ್ಲ ಅಂದಿದ್ದಿ ಬೇಡ್ರ ಕಣ್ಣಯ್ಯನ ಕೈಯಾಗ ಸಿಕ್ಕ ಮಲದ ಮಾಂಸ ಸಾಲಿಲ್ಲ ನಿಮ್ಮ ಪರಮಾತ್ಮ ಅವನ ಉಂಡಾನ ಏನ ನೀರ್ನ್ಯಾಗ ಹೋಗಿದ್ರ ಮುಣಗಂಗಿಲ್ಲ ಗಾಳಿ ಬಿಟ್ರ ಹಾರಂಗಿಲ್ಲ ಶ್ರೀ ರೇಣುಕಾ ಇದು ಭಾಂಡ್ಯದ ಅಂಗಡಿ ಭಾಂಡೆ ಅದೇ ರೀತಿಯಾಗಿ ಯಾವ ನಮ್ಮ ಶ್ರೀ ರೇಣುಕಾದೇವಿ ಭಾಂಡೆ ಅಂಗಡಿ ಮಾಲೀಕರಾದಂತವ್ರು ಹೌದು ಇವರಾದ್ರೆ ಈ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ ಇನಕ 501 ಕೊಟ್ಟರಿ ಈಗ 501 ಕೊಟ್ಟರೆ ಹೌದು ಅವರಿಗೆ ಮತ್ತು ಇಲ್ಲಿ ಕೂಡಿರುವಂತಹ ದೈವದವರಿಗೆ ತುಂಬಾ ಆಭಾರಿಯಾಗಿದ್ದೇನೆ ಕರೆ ನಾವು ಬಸಣ್ಣ ಒಂದು ಮಾತು ಹೇಳಿದ್ರಿ ಇದಕ್ಕೆ ಈಕೆ ಬಾಂಡೆ ಆಗ್ಯದು ನಮ್ಮ ಕೈಯಾಗ ಆಗೇತ್ರಿ ಭಾಂಡೆ ಹೇಳಿದ್ರಲ್ಲ ಮಗ ಬರೇ ಬಾಂಡೆದಾಗ ಬಡ್ದಾಡಿ ಸಾಯ್ತಾ ನೀವು ಏ ತಮ್ಮ ಒಂದು ಮಾತು ಹೇಳ್ತಾನೆ ಕೇಳು ಹೆಂಗ ಆ ಭಾಂಡೆ ಅಂದ್ರೆ ಹೆಣ್ಣು ಐತೆ ಅಂದಿಲ್ಲ ನೀ ಸತ್ತ ಬಳಕಾದ್ರೂ ಸಹಿತ ಹೌದು ಮೂರು ಮನ್ಯಾಗಿಂದ ದೊಡ್ಡ ಭಾಂಡೆ ಬೇಕಾಗಿಲ್ಲ ಇಲ್ಲ ಬರೇ ಕಿಟ್ಟು ಮಗಿ ಪರ್ಯಾಣ ಬೇಕಾಗೈತಿ ನಿನ್ನ ಹೆಣಕ ತಂದ ನಿನಗ 3 ಕೂಳು ಇಡ್ಲಾಕ ಹೌದು ಗಡಿಗೆ ಬೇಕು ಗಡಿ ನೀ ಸತ್ತ ಬಳಕೂನು ನಿನಗ ಭಾಂಡೆನ ಬೇಕ ನೀನ ಹೇಳಿದಿ ಭಾಂಡೆ ಅಂದ್ರೆ ಹೆಣ್ಣಿದ್ದಂಗ್ರೆ ಹೇಳಿ ಹೇಳ್ತಾರ ನೀ ಸತ್ತ ಬಳಕಾದ್ರೂ ನಿನಗ ಭಾಂಡೆ ಬೇಕ ನಿನ್ನ ಮನ್ಯಾಗ ನೀ ಉಣ್ಬೇಕಾದ್ರೂ ನಿನಗ ಭಾಂಡೆ ಬೇಕು ತಮ್ಮ ನೀ ಏನ ಮಾಡ್ಬೇಕಾದ್ರೂ ಈ ಭಾಂಡೆ ಬೇಕ ಗಡಿಗೆ ಅಂತ ಭಾಂಡೆ ಬೇಕು ಗಡಿಗೆ ಬೇಕ ಗಡಿಗಿದ್ರು ಗಡಿಗಿನ ಇರ್ಲಿಕ್ಕ ಎದ್ರಾಗ ಅಡಿಗೆ ಎಲ್ಲಿ ಮಾಡವ ಅಡಿಗೆ ಎಲ್ಲಿ ಉಣಾವದಿ ಎಲ್ಲಿ ತಿನ್ನಾವದಿ ಎದ್ರಾಗ ಸಾಯಾವದಿ ಎಲ್ಲಿ ಬರ್ದಾರ ನೀನು ನಿನ್ನ ಹುಗುದ ಬಂದು ಹುಗ್ಗಿ ಉಣ್ಲಿ ಮನ್ಯಾಗ ಏನ್ ಹಚ್ಚಿದೀವ ಎಂಟ್ರದಾರ್ನಿ ನೋಡ್ರಿ ಅವ್ರ ಹಿರಿಯರು ಅಂತ ತಿಳಿದ ಒಂದು ಹೌಸಿಲೆ ಕೊಡ್ತಾರ ಇವ ಅದಕ್ಕೊಂದು 20 ಜೋಡಿಸ್ಕೊತ ಎದ್ದು ಬಿಡ್ತಾರ ಬಾಂಡೆ ಬಾಳ ಕೀಳು ಅದ ಅವಂಗ ತಿಳಿದೈತಿ ಹಂಗ ತಮ್ಮ ನಿನಗ ಗೊತ್ತಿಲ್ಲ ಹೌದು ಒಂದ್ರ ಸಹಾಯ ಇಲ್ಲದ ಒಂದಕ್ಕ ದಗದ ಆಗಿಲ್ಲ ಒಬ್ಬರದಿಂದ ಜಗ ಹುಟ್ಲಕ್ಕ ಸಾಧ್ಯವಿಲ್ಲ ಒಂದಕ್ಕೊಂದು ಜೋಡಬೇಕು ಆದ್ರೂ ನಾ ಒಟ್ಟ ಇಲ್ಲದ ನೀ ತಯಾರು ಮಾಡ್ತಾನಲ್ಲ ಕತ್ತಿದಿಲ್ಲ ನಾ ಇಲ್ಲದ ನಿನಗ ಏನು ನೇಗಿಲ್ಲ ತೇ ನಾ ವಾದ ಮಾಡ್ಲತ್ತೇ ನಿನಗ ನಾ ನಾವು ಬೇಕಲ್ಲ ಪ್ರತಿಯೊಂದಕ್ಕೂ ಹೆಣ್ಣು ಬೇಕ್ರಿ ಅಕ್ಕಿನ ಬಿಟ್ಟ ಏನು ಆಗೋದೈತೇನೋ ಇಲ್ಲ ಆಗಲಕ್ಕ ಬರಂಗಿಲ್ಲ ಅದಕ್ಕ ತಮ್ಮ ಏನಾಯ್ತ್ರಿ ದೇವ್ರ ಉಂಡಿಲ್ಲಂದಿ ಉಣದ
ಅನ್ನೋದು ತಿಳಿಸ್ಕೊಟ್ಟಾನೆ ಹೌದ. ದೇವ್ರ ಸತ್ತಿಲ್ಲ ಅಂದಿ ಸತ್ತ ತಿಳಿಸ್ಕೊಟ್ಟಾನೆ ಹೌದವ ದೇವ್ರ ಹಾ. ಬೆಂಕಿ ಒಳಗೆ ಹೋಗದ್ರ ಸುಡಂಗಿಲ್ಲ ಅಂದಿ ಬೆಂಕಿಯಾಗ ಹೋಗದ ಸತ್ತದ ಹೇಳಿ ನಿನಗೆ ಏ, ಹೌದು, ಹೌದು. ಸುಟ್ಟಕೊಂಡು ಸತ್ತದ ಸತ್ತಿದ್ದು. ಏನ ಮನ್ಯಾಗ ದೇವ್ರ ನೀರ್ನ್ಯಾಗ ಹೋಗದ್ರ ಮುಣಗಂಗಿಲ್ಲ ಅಂತ ಹೇಳ್ತ ಅದೊಂದು ಉಳ್ದದೆ ಬಾಕಿ ಹೇಳ್ತಾನೆ ಕೇಳ ಎಲ್ಲಿ ಮುಣಗುತ್ತದೆ ಹೇಳ್ರಿ ನೀರಿನ ಒಳಗ ದೇವರ ಮುಣಗೋದಿಲ್ಲ ಅಂತ ಹೌದು ತಮ್ಮ ವರ್ಷಕ್ಕೊಮ್ಮೆ ದೇವರ ಬೆಳತದ ನೀರಿನ ಒಳಗ ಬರೇ ಗಣಪತಿನ ತರ್ತಾಳ ಕೇಳೋ ಕೇಳಿ ಮನಿಯಾಗ ತಮ್ಮ 5 ದಿವಸ ಹೋದ ಕುಣಿಸಿ ಒಗಿತಾರ ನೀರಾಗ ಆಗ ಒಗಿತಾರ ನೀರಾಗ ಏ ನೀರಿನ ಒಳಗ ಒಗದ ಬಳಕ ದೇವರ ತಮ್ಮ ಮುಣಗ ಮುಣಿಗ್ಯಾದ ನೀರಾಗ ಏನೋ ಮುಣಿಗ್ಯಾದ ದೇವರ ಮುಣಗಂಗಿಲ್ಲ ನೀರ್ನ್ಯಾಗ ಹೋಗದ್ರ ಅಂದಿ ವರ್ಷಕ್ಕೊಮ್ಮೆ ಗಣಪತಿನ ತಾನ ನೀರ್ನ್ಯಾಗ ಹೋಗಿತ್ತೀರಿ ಅವ್ ಮುಣಗತಾನೋ ಏನ ಮ್ಯಾಲ ತೇಲ್ತಾನೋ ಮುಳುಗುತ್ತಾನ ಮುಣಿಗ್ಯಾನಿಲ್ಲ ದೇವ್ರ ಮುಣಿಗ್ಯಾನ ನಿನ್ನ ಲಿಸ್ಟ್ ಕೊಡ್ಲಾತೀನಿ ನಿನಗೆ ಯಾಕ? ಹೇಳಿದಿಲ್ಲ ಎಲ್ಲ? ಲಿಸ್ಟ್ ತಯಾರು. ಈ ದೇವ್ರ ನೀರ್ನ್ಯಾಗ ಮುಣಿಗಿಲ್ಲ ಅಂದಿ ಮುಣಿಗಿದ ಹೇಳೇನಿ ಹೌದಲ್ಲ